ಬರ್ರಿ ಇವತ್ತು ಸಾವ್ಜಿ ಸ್ಟೈಲ್ದು ಎಡ್ಮಿ ಹೆಂಗೆ ಮಾಡೋದು ಅಂತ ನೋಡಿ ನೀವು. ಇದು ಹುಬ್ಳಿ ಒಳಗೆಲ್ಲ ಭಾಳ ಫೇಮಸ್ ರೀ, ಭಾಳ ಚಂದ ಆಗ್ತೈತಿ, ಭಾಳ ರುಚಿ ಇರ್ತಾವೆ, ಖಾರವಾಗಿರ್ತಾವೆ. ನೀವು ಒಮ್ಮೆ ಮಾಡ್ಕೊಂಡ್ರೆ ಖಂಡಿತ ವಾರದಾಗ 2-3 ಸಲ ಅಂತೂ ಮಾಡ್ಕೊಂಡು ತಿಂತೀರಿ. ಅಷ್ಟು ಚಂದ ಅಕ್ಕವು ಇವು. ಹೆಂಗೆ ಮಾಡೋದು ಅಂತ ನೋಡೋನು. ಸ್ವಲ್ಪ ಲೆಂತಿ ಪ್ರೊಸೆಸ್ ಐತಿ, ಆದ್ರೆ ಭಾಳ ಚಲೋ ಆಗ್ತಾವೆ, ತಿನ್ನಕ್ಕೆ ಬಾಯಾಗ ರುಚಿ ಬಂದ ಭಾಳ ಚಂದ. ನೋಡೋಣ ಬರ್ರಿ, ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋನು. ನಾ ಇಲ್ಲಿ ಏನು ಮಾಡೀನಪ್ಪ ಅಂತಂದ್ರೆ ಹಸಿಮೆಣ್ಸಿಕಾಯಿ ತೊಗೊಂಡ್ರಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿನಿ, ಉಪ್ಪು, ಕಡ್ಲಿ ಹಿಟ್ಟು, ಮೈದಾ, ಅಜ್ವಾನ ಮತ್ತು ಓಂಕಾಳು, ಅರಿಶಿನ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಮತ್ತು ಮೈದಾ ಹಿಟ್ಟು ತೊಗೊಂಡಿನಿ ರೀ. ಇದು ಹೆಂಗೆ ಮಾಡೋದು ಅಂತ ನೋಡೋನು. ಹಿಟ್ಟು ಹೆಂಗೆ ನಾದ್ಕೊಳ್ಳೋದು ಅಂತ ನೋಡೋನು. ಮೊದ್ಲಿಗೆ ನಾ ಇಲ್ಲಿ ಏನು ಮಾಡೀನಪ್ಪ ಅಂದ್ರೆ ಕೊರ್ದು ಬಟ್ಲಲ್ಲೇ 2 ಕೊರ್ದು ಬಟ್ಲದಷ್ಟು ನಾ ಇಲ್ಲಿ ಮೈದಾ ತೊಗೊಂಡಿದ್ದೆ ರೀ. ಏನು ಬಟ್ಲ ತೋರಿಸಿದ್ನಲ್ಲ ಅದೇ ಮೆಜರ್ಮೆಂಟ್ ಕರೆಕ್ಟ್ ಇರಲಿ ರೀ, ಅಂದ್ರೆ ಚಲೋ ಆಗ್ತಾವೆ ರೀ. ಈಗೇನು ಮಾಡೀನಪ್ಪ ಅಂದ್ರೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕೊಳಕತ್ತೀನಿ ರೀ. ಉಪ್ಪು ನೋಡಿರಿ, ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಏನು ಮಾಡ್ರಪ್ಪ ಅಂದ್ರೆ ಉಪ್ಪು ಸೇರಿಸ್ಕೊರಿ. ಮತ್ತು 2 ಸ್ಪೂನ್ ಇಲ್ಲಿ ಏನು ಮಾಡೀನಿ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಎಣ್ಣೆ ಹಾಕ್ಕೊಂಡ್ರೆ ಏನಾಗ್ತಾವೆ, ಭಾಳ ಪಳ್ಳೆ ಬರ್ತಾವೆ ರೀ, ಉಬ್ಬಿ ಬರ್ತಾವೆ, ಚಂದ ಆಗ್ತಾವೆ ಎಡ್ಮಿ. ಸೊ ಹಾಗಾಗಿ ನಾ ಇಲ್ಲಿ ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕ್ಕೊಂಡು ಏನು ಮಾಡಿರಿ, ನೀಟಾಗಿ 1-2 ಸೆಕೆಂಡು ಕೈಲೇ ಎಣ್ಣೆ, ಉಪ್ಪು ಮತ್ತು ಮೈದಾ ಏನೈತಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಬೇಕಾದ್ರೆ ನೀವು ಇಲ್ಲಿ ಹಿಟ್ಟಿಗೂ ನೀವು ಓಂಕಾಳು ಅಂದ್ರೆ ಅಜ್ವೈನ್ ಅಂತೀವಲ್ಲ ಅವ್ನು ತಿಕ್ ಹಾಕ್ಕೋಬೋದು ರೀ. ನಾ ಇಲ್ಲಿ ಹೂರ್ಣಕ್ಕೆ ಹಾಕ್ಕೊಳಕತ್ತೀನಿ. ಈಗ ಏನು ಮಾಡೋನು, ಇಟೀಟ ಭಾಳ ಬೇಡ, ಒಮ್ಮಲಿಗೆ ಭಾಳ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ಕೊಂಡು ಏನೈತಲ್ಲ ಇಟೀಟ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡಿರಿ, ಹಿಟ್ಟ ನಾದ್ಕೋರಿ. ಮತ್ತು ನಾವೇನು ಬ್ಯಾಳೆ ಹೋಳಿಗೆ ಮಾಡ್ತಿರಲ್ಲ ಅಷ್ಟು ತೆಳ್ಳಗೂ ಬ್ಯಾಡ್ರಿ ಹಿಟ್ಟು, ಭಾಳ ಚಪಾತಿ ಹಿಟ್ಟಿಗಿಂತ ಗಟ್ಟಿನೂ ಹಾಗೂ ಬ್ಯಾಡ್ರಿ, ಒಂದು ಮೀಡಿಯಮ್. ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಆದ್ರೆ ಒಂದೇನಪ್ಪ ಅಂತಂದ್ರೆ ನೀವು ಚೆಂದಂಗೆ ಎಷ್ಟು ನಾದಿದ್ದೀರಲ್ಲ ಅಷ್ಟು ಭಾಳ ರುಚಿ ಆಗ್ತಾವೆ ರೀ, ಅಷ್ಟು ಪಳ್ಳಾಗ್ತಾವೆ, ಅಷ್ಟು ಚಂದ ಆಗ್ತಾವೆ ಎಡ್ಮಿ. ಹಿಂಗೇನು ಮಾಡ್ಬೇಕು ನೋಡಿರಿ, ನಾ ಹಿಂಗೆ ತೋರ್ಸಕತ್ತಿಲ್ಲ, ಹಿಂಗೆ ಕ್ಲೀನಾಗಿ ನೀವೇನು ಮಾಡಿ ಪ್ರೆಷರ್ ಹಾಕ್ಕೊಂಡು ಚೆಂದಂಗೆ ಇವನ್ನ ಹಿಂಗೆ ಒಂದು 5 ನಿಮಿಷ ತನಕ ನೋಡಿರಿ, ಹಿಂಗೆ ನಾದ್ಕೋರಿ ನೀಟಾಗಿ. ಏನೈತಲ್ಲ ಎಷ್ಟು ನಾದಿದ್ದೀರಲ್ಲ ಅಷ್ಟು ಭಾಳ ಚಂದ ಆಗ್ತಾವೆ. ಒಂದು 5 ನಿಮಿಷ ನಾದಿ ನಾ ಇಲ್ಲಿ ಈಗ ಏನು ಮಾಡ್ತೀನಿ ಅಂತಂದ್ರೆ ಇದನ್ನು ಒಂದು ಮುಚ್ಚಿ ಒಂದು 15-20 ನಿಮಿಷ ತೆಗೆದಿಟ್ಬಿಡೋಣಂತ್ರಿ. ಒಳಗೆ ಏನೈತಲ್ಲ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣಂತ್ರಿ. ಸ್ಟಫಿಂಗಿಗೆ ನಾವು ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೋರಿ. ಮತ್ತು ಹೇಳಕತ್ತೀನಿ, ಇಲ್ಲಿ 4 ಚಮಚದಷ್ಟು ನಾ ಏನು ಮಾಡೀನಿ ಧನಿಯಾ ಕಾಳು ಹಾಕ್ಕೊಂಡೀನಿ ರೀ. ಮತ್ತು 4 ಚಮಚದಟ್ಟು ಜೀರಿಗೆ ಹಾಕೊಳಕತ್ತೀನಿ ರೀ. ಸೇಮ್ ಮೆಜರ್ಮೆಂಟ್ ಇರಲಿ, ಜೀರಿಗೆ ಮತ್ತು ಧನಿಯಾ ಕಾಳು 2 4 ಸ್ಪೂನಷ್ಟು ಹಾಕ್ಕೊಂಡೀನಿ ರೀ. ಮ್ಯಾಕೆ ಕರ್ಬೇವು ಸೊಪ್ಪು ಹಾಕ್ಕೊಂಡೆ. ಕರ್ಬೇವು ಹಾಕ್ಕೊಂಡಿದ್ದು ಕೂಡಲೇ ಇದೇನಾಯ್ತು ಬೆಳ್ಳುಳ್ಳಿ ಹಾಕ್ಕೊಂಡೀನಿ ರೀ. ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಶುಂಠಿ ಹಾಕ್ಕೊಳಕತ್ತೀನಿ. 1 ಇಂಚಷ್ಟು ನಾ ಇಲ್ಲಿ ಶುಂಠಿ ತೊಗೊಂಡೀನಿ ರೀ. ಶುಂಠಿ ಹಾಕೋರಿ. ನೆಕ್ಸ್ಟ್ ಮೇನ್ ಖಾರ ಹಾಕೋರಿ. ಖಾರ ನಾ ಇಲ್ಲಿ 10-15 ಮೆಣಸಿನ್ಕಾಯಿ ತೊಗೊಂಡೀನಿ, ಯಾಕಂದರೆ ಇವು ಖಾರ ಭಾಳ ಇಲ್ಲರಿ. ನೋಡ್ಕೋರಿ, ಖಾರ ಮೆಣಸಿನ್ಕಾಯಿ ಭಾಳ ಇದ್ದು ಅಂದ್ರೆ ನೋಡ್ಕೊಂಡು ಸ್ವಲ್ಪ ಹಾಕೋರಿ, ಇಲ್ಲಿಕಂದ್ರೆ ಭಾಳಷ್ಟು ಹಾಕೋರಿ. ಬಟ್ ಈ ಎಡ್ಮಿಗೆ ಖಾರ ಇದ್ರೆ ಚಂದ ರೀ. ಮತ್ತು ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕೊಳಕತ್ತೀನಿ. ಮತ್ತು ಅರ್ಶಿಣ ಪುಡಿ ಹಾಕೊಳಕತ್ತೀನಿ. 1/4 ಸ್ಪೂನಷ್ಟು ಇಲ್ಲಿ ಅರ್ಶಿಣ ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಇದಕ್ಕೆ ಅಜ್ವೈನ್ ಈಗ ಹಾಕಕತ್ತೀನಿ ರೀ. ನಾನು ಹಿಟ್ಟಿಗೆ ಬೇಕಾದ್ರೂ ನೀವು ಆಗಲೇ ಹೇಳ್ದಂಗೆ ಹಾಕ್ಕೋಬೋದು ರೀ. ನಾ ಇಲ್ಲಿ ಒಂದು 3/4 ಸ್ಪೂನಷ್ಟು ನಾ ಇಲ್ಲಿ ಅಜ್ವೈನ್ ಹಾಕ್ಕೊಂಡೀನಿ ರೀ. ಅಜ್ವೈನ್ ಹಾಕ್ಕೊಂಡು ಈಗ ಏನು ಮಾಡೋಣ ಅಂತಂದ್ರೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ರೀ. ಕೊತ್ತಂಬರಿ ಸೊಪ್ಪು ಕಂಜೂಸ್ ಮಾಡೋಕೆ ಹೋಗ್ಬೇಡ್ರಿ. ಅಷ್ಟು ಕೊತ್ತಂಬರಿ ಸೊಪ್ಪು ನೀವು ಹಾಕ್ತಿರಲ್ಲ ಅಷ್ಟು ಭಾಳ ರುಚಿ ಆಗ್ತಾವ್ರಿ. ಯಾವುದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿ ಭಾಳ ರೀ. ಈಗ ನೋಡಿರಿ, ಇಷ್ಟು ಸಣ್ಣಗೆ ನಾ ಇಲ್ಲಿ ಏನು ಮಾಡೀನಿ, ಇದನ್ನು ಚೆಂದಾಗಿ ಏನು ಮಾಡೀನಪ್ಪ ಅಂದ್ರೆ ರುಬ್ಕೊಂಬಂದೀನಿ ರೀ. ಈ ಪರಿ ರುಬ್ಬಬೇಕು ರೀ, ಗಿರ್ರ ಅಂತೇಳಿ ಚೆಂದಂಗೆ ಎಟ್ಟು ಹಾಕೈತೆ ಅಷ್ಟು ರುಬ್ಬಿದ ಕೂಡಲೇ ಇದಾದ ಕೂಡಲೇ ನಾ ಇಲ್ಲಿ ಏನು ಮಾಡಿದೆ, 1 ಕೊರ್ದ ಬಟ್ಲದಟ್ಟು ನಾ ಇಲ್ಲಿ ಮಾಡಿದೆ ಕಡ್ಲೆ ಹಿಟ್ಟು ಹಾಕ್ಕೊಂಡೆ ರೀ. ಕಡ್ಲೆ ಹಿಟ್ಟು ಹಾಕ್ಕೊಂಡು ಇದನ್ನು ನಾದ್ಕೋರಿ. ಒಟ್ಟು ನೀರು ಸೇರಿಸ್ಬೇಡ್ರೆ, ಹೇಳಕತ್ತೀನಿ, ನೀರು ಹಾಕಿದ್ರೆ ನಿಮಗೆ ಎಡ್ಮಿ ಬರುವುದಿಲ್ಲ. ನೀರು ಹಾಕ್ಕೊಳ್ಳಾರ್ದ ನೀಟಾಗಿ ಚೆಂದಾಗಿ ಇದನ್ನು ಏನು ಮಾಡಿರಿ, ಚೆಂದಾಗಿ ನಾದ್ಕೋರಿ. ಒಟ್ಟು ನೀರು ಸೇರಿಸ್ಬೇಡ್ರೆ. ನಾ ಎಷ್ಟು ತೋರಿಸಿನಲ್ಲ ನೀವು ಅಷ್ಟು ಅದನ್ನ ಹಾಕ್ಕೊಳತ್ತೆ ಬರ್ರಿ. ನೀವೇನಾರ ಭಾಳ ಏನಾರ ಮಿಕ್ಸ್ ಮಾಡ್ಕೊಂಡು ಮಾಡೋಕೆ ಹೋದ್ರೆ ಮತ್ತೆ ಹಾಳಾಗಿ ಹೋಗ್ತೈತೆ ರೀ. ಸೊ ಹಾಗಾಗಿ ಹಿಂಗೆ ಮಾಡ್ಕೋರಿ, ಕರೆಕ್ಟ್ ಇದೈತಿ. ಇದು ಪ್ರೊಸೆಸ್ ಸ್ವಲ್ಪ ದೊಡ್ಡದೈತಿ, ಬಟ್ ಕರೆಕ್ಟಾಗಿ ಮಾಡ್ಕೊಂಡ್ರಟ್ಟ ಕರೆಕ್ಟಾಗಿ ಬರ್ತಾವೆ ರೀ. ಈಗ ನೋಡಿ, ಇಷ್ಟು ತಿಕ್ನೆಸ್ ಒಳಗಡೆ ಇಷ್ಟು ಗಟ್ಟಿ ನೀವೇನು ಮಾಡಬೇಕು, ಒಳಗಿಂದ ಸ್ಟಫಿಂಗು ರೆಡಿ ಮಾಡಿ ಇಟ್ಕೋಬೇಕು ರೀ. ಈಗ ನಾ ಅದು ರೆಡಿ ಆಗೈತೆ ರೀ. ಈಗ ನಾ ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಇಲ್ಲಿ ಎಣ್ಣೆ ಕಾಯೋ ತನಕ ನಾ ಏನು ಮಾಡೋನು, ಇಲ್ಲಿ ಸಣ್ಣ ಈಗ ನೋಡಿರಿ ಮೈದಾ ಹಿಟ್ಟನ್ನ ಏನು ಕಲಸಿಟ್ಟಿದ್ನಲ್ಲ ಅದು ಒಂದು 15-20 ನಿಮಿಷ ನೆಂದೈತಿ ನೋಡಿರಿ. ಇಷ್ಟು ಸಾಫ್ಟ್ ಆಗೈತೆ ಹಿಟ್ಟು. ಈಗ ಏನು ಮಾಡೋಣಪ್ಪ ಅಂದ್ರೆ ಒಂದು 5 ನಿಮಿಷ ಇದನ್ನು ನಾದೂನ್ ರೀ ನಿಜ್ಜುನ್ ಚೆಂದಂಗೆ. ಅಂದ್ರೆ ಎಲೆ ಭಾಳ ಚಂದ ಬರ್ತಾವೆ ರೀ. ಎಡ್ಮಿ ಎಲೆಗಳು ಭಾಳ ಚಂದ ಆಕ್ಕಾವು. ಹಿಂಗೆ ಮಾಡ್ಕೊಂಡು ನಾನು ಇಲ್ಲಿ ಒಂದು 2 ಪೋರ್ಷನ್ ಮಾಡ್ಕೊಂಡು, ಒಂದು ಪೋರ್ಷನ್ ಏನೈತಲ್ಲ ಸಣ್ಣ ಉಳ್ಳಿ ಮಾಡಿ ಇಟ್ಕೋತೀನಿ. ಉಳ್ಳಿ ಅಂದರೆ ಭಾಳ ದೊಡ್ಡ ಏನು ಹೋಳಿಗೆ ಅಷ್ಟು ದೊಡ್ಡ ಉಳ್ಳಿ ಏನು ಬೇಡ್ರಿ. ನೀವು ಪೂರಿಗೆ ಮಾಡ್ಕೋತಿರಲ್ಲ ಅಷ್ಟು ಸಣ್ಣ ಉಳ್ಳಿ
ತೊಗೊಂಡ್ರೆ ಸಾಕ್ರಿ. ಇಲ್ಲಾಂದ್ರೆ ಅಡಿಕೆ ಬೆಟ್ಟದಷ್ಟು ರೀ ನೋಡಿರಿ ಅಷ್ಟು ತೊಗೊಂಡ್ರೆ ದೊಡ್ಡ ದೊಡ್ಡ ಅಡಿಕೆ ಬೆಟ್ಟ ಬರ್ತಾವಲ್ಲ ರೀ ಅಷ್ಟು ದೊಡ್ಡ ಉಳ್ಳಿ ತೊಗೊಂಡು ಹಿಂಗೆ ಉಳ್ಳಿ ಮಾಡಿ ಇಟ್ಕೋರಿ. ಒಂದು 5-6 ಉಳ್ಳಿ ಮಾಡಿ ತೋರಿಸ್ತೀನಿ ರೀ ಸದ್ಯ ನಿಮ್ಗೆ. ಹಾಂ, ಹಿಂಗೇನಾಯ್ತಲ್ಲ ಹಿಂಗೆ ಮಾಡಿ ಹಿಂಗೆ ಗುಂಡಕ್ಕೆ ಮಾಡಿ ಹಿಂಗೆ ತಟ್ಕೊಂಡು ಇಟ್ಕೋರಿ. ಇಟ್ಕೊಂಡು ಒಂದೊಂದಲ್ಲ ಈಗ ಎಲೆ ಹೆಂಗೆ ಲಟ್ಸೋದಂತ ನಿಮಗೆ ತೋರಿಸ್ತೀನಂತ್ರಿ. ಒಂದೊಂದು ತೊಗೊಂಡು ನಾ ಆಗಲೇ ಅಕ್ಕಿ ಹಿಟ್ಟು ತೋರಿಸಿದ್ನಲ್ಲ ರೀ ಇಂಗ್ರೀಡಿಯೆಂಟ್ಸ್ ಒಳಗೆ ಇದಕ್ಕೆ ತೊಗೊಂಡಿದ್ದೆ ರೀ. ಈಗ ಏನು ಮಾಡೋಣಂತ ಒಂದೊಂದು ಉಳ್ಳಿ ತೊಗೊಂಡು ಇದಕ್ಕೆ ಅಕ್ಕಿ ಹಿಟ್ಟು ಹಚ್ಕೊಂಡು ಹಿಂಗೆ ನೋಡಿರಿ ಹಿಂಗೆ ಬಟ್ಲಗತ್ತೆ ಮಾಡ್ಕೊಂಡು ಏನು ಮಾಡೋನು ನಾವೇನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ರೀ ಮಸಾಲ ಖಾರ ಆ ಸ್ಟಫಿಂಗ್ ಏನೈತಿ ಅದು ಅಡಿಕೆ ಬೆಟ್ಟದಷ್ಟು ತೊಗೊಂಡು ಒಳಗೆ ತುಂಬ್ಕೊಳ್ಳೋಣ ರೀ. ಹೆಂಗೆ ಹೋಳಿಗೆಗೆ ನೀವು ತುಂಬ್ಕೋತಿರಲ್ಲ ಹೂರ್ಣ ಸೇಮ್ ಹಂಗೆ ತುಂಬ್ಕೊಳ್ಳೋದ್ರಿ. ಇದನ್ನು ಅಂದ್ರೆ ಸಣ್ಣ ಮಾಡ್ಕೋಬೇಕು ಅಟ್ಟಾರೆ, ಮತ್ತೊಂದೇನಿಲ್ಲ. ಈ ಪರಿ ಮಾಡ್ಕೊಂಡು ಏನೈತಿ ಹಿಂಗೆ ಗುಂಡಕ್ಕೆ ಮಾಡ್ಕೊರಿ. ಮತ್ತು ಹೂರ್ಣ ಭಾಳ ಇರಲಿ ಅಂದ್ರೆ ಸ್ಟಫಿಂಗ್ ಭಾಳ ಇರಲಿ. ಕಣಕ ಏನೈತಲ್ಲ ಸ್ವಲ್ಪ ಕಡಿಮೆ ತೊಗೋರಿ. ಕಣಕ ಭಾಳ ಇತ್ತಂದ್ರೆ ಕಣಕ ಆದ್ರೆ ಚಂದ ಅನ್ಸೋದಿಲ್ಲ ರೀ ತಿನ್ನಕ್ಕೆ. ಅದ್ರ ಸಲುವಾಗಿ ಹೇಳಾಕತ್ತೀನಿ. ಈಗ ನಾನು ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ಒಟ್ಟ ಕಣಕ ಕಾಣಂಗಿಲ್ಲ ರೀ, ಒಳಗೆ ಹೂರ್ಣನ ಕಾಣ್ತೈತಿ. ಮತ್ತು ಹೂರ್ಣ ಎಲ್ಲ ಕಡೆ ಆಗ್ತೈತಿ ರೀ. ಇಲ್ಲೇನಾಗ್ತೈತಿ ಹಿಟ್ಟಿಟ್ಟಾಗ್ಬಿಡ್ತೈತಿ ಕಣಕ ಭಾಳ ಆತಂದ್ರೆ. ಈಗ ಮಾಡಿ ತೋರಿಸ್ತೀನಿ ನೋಡ್ರಿ. ಹಿಂಗೆ ಅಕ್ಕಿ ಹಿಟ್ಟು ಹಚ್ಕೊಂಡು ಏನು ಮಾಡಬೇಕು ನೀವು ಗುಂಡಕ್ಕೆ ನೀವು ಹಿಂಗೆ ಲಟ್ಟಿಸ್ಕೋಬೇಕ್ರಿ. ತೀರಾ ತೆಳ್ಳಗೂ ಲಟ್ಟಿಸ್ಕೋಬೇಡ್ರಿ, ತೀರಾ ದಪ್ಪು ಲಟ್ಟಿಸ್ಕೋಬೇಡ್ರಿ. ಮೀಡಿಯಮ್ ಸೈಜ್ ಪುರಿ ಲಟ್ಟಿಸ್ಕೋತಿರಲ್ಲ ಅಷ್ಟು ಲಟ್ಟಿಸ್ಕೊಂಡ್ರೆ ನೋಡಿರಿ ಕಣಕ ನೋಡಿರಿ ಎಲ್ಲೂ ಕಣಕ ಕಾಣವಲ್ತು ನಿಮಗೆ. ಫುಲ್ ಸ್ಟಫಿಂಗ್ ಎಷ್ಟು ಚಂದ ಕಾಣಕತ್ತೈತಿ ಒಳಗೆ. ಈ ಪರಿ ಏನು ಮಾಡ್ಬೇಕು ನೀವು ಎಲ್ಲನೂ ಒಂದು ಅಷ್ಟು ಮಾಡ್ಕೋಬೇಕ್ರಿ. ಬೇಕಾದ್ರೆ ನಾನು ಇನ್ನೂ ಒಂದು ಮಾಡಿ ತೋರಿಸ್ತೀನಿ ನೋಡಿರಿ. ನೀವು ನೋಡಿರಿ ಹಿಂಗೆ ಬಟ್ಲಗತ್ತೆ ಮಾಡ್ಕೊಂಡು ಏನೈತಪ್ಪ ಅಂದ್ರೆ ಒಂದು ಉಳ್ಳಿ ತೊಗೊಳ್ಳೋದಾ, ಮಸಾಲದ ಉಳ್ಳಿ ತೊಗೊಳ್ಳೋದು, ಗುಂಡಕ ಮಾಡೋದೈತಿ, ಒಳಗಿಡೋದೈತಿ, ತುಂಬೋದೈತಿ. ಅಷ್ಟೇ ಭಾಳ ಈಸಿ ಐತ್ರಿ. ಮೊದಲೇದೊಂದು ನಿಮ್ಗೆ ಇದಾಗ್ಬೋದು, ಒಂದೆರಡು ಮಾಡಿದ್ರೆ ನಿಮ್ಗೆ ರೂಢ ಆಗಿಬಿಡ್ತೈತಿ. ಈ ಪರಿ ಹಿಂಗೆ ನೋಡಿರಿ ಹಿಂಗೆ ತುಂಬಿಕೊಂಡು ಹಿಂಗೆ ಗುಂಡಕ ಮಾಡಿ ಒತ್ತಿ ಏನೈತಿ ಅಕ್ಕಿ ಹಿಟ್ಟು ಹಚ್ಚೋದೈತಿ, ಬರ ಲಟ್ಸೋದೈತಿ. ಬರ ಏನು ಮಾಡಿರಿ ಲಟ್ಟಿಸಿ ಒಂದೊಂದು ಮಾಡ್ಕೊಂಡು ಒಂದೊಂದು ಕರ್ಕೋತ ಕುಂದ್ರಬೇಡ್ರಿ. ಇವೇನು ಒಂದ್ರ ಮೇಲೆ ಒಂದು ಎಟ್ಟು ನೀವು 10-15 ಹೋಗಿದ್ರೆ ಅವೇನು ಒಂದಕ್ಕೊಂದು ಹತ್ತೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಒಮ್ಮೆ ಅಷ್ಟು ಮಾಡಿಟ್ಕೊಳಕತ್ತೀನಿ. ಏನು ನಿಮ್ಗೆ ಮಾಡಿ ತೋರಿಸಿದ್ನಲ್ಲ ಕಣಕ ಅವು ಅಷ್ಟೂ ಲಟ್ಟಿಸ್ನ ನಿಮ್ಗೆ ತೋರಿಸ್ತೀನಂತ ನೋಡಿರಿ. ಎಷ್ಟು ಚಂದ ಹಿಂಗೆ ಬರ್ಬೇಕು ನೋಡಿರಿ. ಒಟ್ಟು ಹತ್ತಂಗಿಲ್ಲ, ಚಂದ ಆಗ್ತಾವು. ಎಷ್ಟು ನೋಡಿರಿ ಕಣಕ ತೋರ್ಸಕತ್ತೀನಿ ಒಳಗೆ ಹೂಣ್ರಿ ನೋಡಿ ಎಷ್ಟು ಚಂದ ಫುಲ್ ಆಗೈತಿ. ಹಿಂಗೆ ಬರ ಒಂದು 3 ಮಾಡೀನಿ, ಇನ್ನೊಂದು 3 ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡಿರಿ. ಎಷ್ಟು ಈವ್ನಿಂಗ್ ಸ್ನ್ಯಾಕ್ಸಿಗೂ ಭಾಳ ಚಂದ ರೀ. ಈವ್ನಿಂಗ್ ಸ್ನ್ಯಾಕ್ಸ್ ಅಂದ್ರೆ ಚಹಾ ಜೋಡಿ ತಿನ್ನಕ್ಕೆ ಚಂದ ಇರ್ತೈತಿ. ನೀವು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋದಾತಂದ್ರೆ ಇದಕ್ಕೆ ಕೊಬ್ಬರಿ ಚಟ್ನಿ ಇಲ್ಲ ಟೊಮ್ಯಾಟೊ ಚಟ್ನಿ ಜೋಡಿನೂ ಚಂದ ಇರ್ತಾವೆ. ಇಲ್ಲಪ್ಪ ಅಂತಂದ್ರೆ ನೀವು ಬಿಸಿ ಮಾಡ್ಕೊಂಡ್ರೆ ಯಾವುದೂ ಬೇಡ್ರಿ, ಹಂಗೆ ತಿನ್ನೋಕ್ಕೂ ಭಾಳ ರುಚಿ ಇರ್ತಾವೆ ಇವು. ನೋಡಿರಿ ಹಿಂಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಚಂದ ಹೇಳ್ತಾವೆ, ಒಂದಕ್ಕೊಂದು ಅಂಟಂಗಿಲ್ಲ. ಎಷ್ಟು ಬರ ತೆಗಿಬೋದು ನೋಡಿರಿ. ಹಾಗಾಗಿ ಒಮ್ಮೆ ನೀವು 15-20 ಮಾಡ್ಕೊಂಡ್ರು ಅವೇನು ಒಂದ್ರ ಮ್ಯಾಗ ಒಂದು ಒಗೆದ್ರು ಅವೇನು ಹತ್ತೋದಿಲ್ಲ ರೀ. ಹಿಂಗೆ ಮಾಡಿಕೊಂಡು ಈಗೇನೈತಿ ಒಂದೊಂದು ಕರಿಯೋನ್ ಬರ್ರಿ ಹೆಂಗೆ ಹಾಕವ್ ನೋಡೋಣ. ನಾನು ಇಲ್ಲಿ ಎಣ್ಣೆ ಆಗಲೇ ಕಾಯಾಕಿಟ್ಟಿದ್ದೆ, ನಿಮಗೆ ತೋರಿಸಿದ್ದೆ. ಕಾಯಾಕಿಟ್ಟು ಇಲ್ಲಿ ಉಳ್ಳಿ ಮಾಡ್ಕೊಂಡಿದ್ದೆ, ಲಟ್ಟಿಸ್ಕೊಂಡು ಇಟ್ಕೊಂಡಿನಿ. ಎಣ್ಣೆ ಕಾದತ್ರಿ ಇದು. ಒಂದೊಂದು ಹಾಕೋಣಂತ ಬರ್ರಿ. ನೋಡಿರಿ ಮೊದಲೇದು ಇಲ್ಲಿ ಹಾಕಾಕತ್ತೀನಿ. ಅಷ್ಟು ಚಂದ ಉಬ್ಬುತ್ತಾವೆ ನೋಡಿರಿ. ನೋಡಿರಿ ಮೇಲೆ ಏನು ಮಾಡಿರಿ ಸಾವಕಾಶ ಇಟ್ಟಿಟ ಒಂದು ಸೈಡಿಂತ್ರ ಒತ್ರಿ, ಇಲ್ಲಾಂದ್ರೆ ಮ್ಯಾಲಿಂತ್ರ ಹಿಂಗೆ ಎಣ್ಣೆ ಹಾಕಿರಿ. ನಾನು ಏನು ತೋರ್ಸಾಕತ್ತಿಲ್ಲ ನೋಡಿರಿ ಎಷ್ಟು ಚಂದ ಉಬ್ತಾವೆ ಎಣ್ಣೆ ಹಾಕಿದ್ರೆ. ಈ ಪರಿ ಉಬ್ತಾವ್ರಿ ಎಷ್ಟು ಚಂದ ಆಗ್ತಾವೆ ನೋಡಿರಿ. ಇದೇನಾಗಬೇಕು ಗೋಲ್ಡನ್ ಬ್ರೌನ್ ಬರ್ಬೇಕು ರೀ. ಅಲ್ಲಿ ತನಕ ಏನು ಮಾಡಿರಿ ಚಂದಾಗ ಎಣ್ಣೆಯಾಗ ಕರೀರಿ. ಈಗ ನೋಡಿರಿ ಎಷ್ಟು ಚಂದ ಕೆಂಪಾಗೈತಿ. ಈಗ ಇದಾಗೈತೆ ರೀ. ಈಗ ಏನು ಮಾಡೋಣ ಹಿಂಗೆ ಒಂದೊಂದು ನಾ ಒಂದು 2-3 ತೋರಿಸ್ತೀನಿ. ಹೆಂಗೆ ಕರಿಬೇಕು ಅನ್ನೋದು ಚೆಂದಾಗಿ ನೋಡ್ಕೋರಿ. ನೀವು ಒಳಗೆ ಹಾಕಿ ಹಿಂಗೆ ಒತ್ತಿ ಎಲ್ಲರೂ ಹರಿತಂದ್ರೆ ಉಬ್ಬೋದಿಲ್ಲ ರೀ, ಚಂದ ಬರೋದಿಲ್ಲ ರೀ. ಸೊ ಹಾಗಾಗಿ ಸಾವಕಾಶ ಮೇಲೆ ಇಟ್ಟಿಟ್ಟ ನೋಡಿರಿ ತೋರ್ಸಕತ್ತಿ ಎಷ್ಟು ಚಂದ ಉಬ್ಬಾಕತ್ತಾವ ನೋಡ್ರಿ. ನೋಡ್ರಿ ಗುಂಡಕ್ಕಾಗ್ಯಾವ ಎಷ್ಟು ಚಂದಾಗ ಆಕತ್ತಾವು ನೋಡ್ರಿ. ಈ ಪರಿ ಉಬ್ಬಬೇಕು ರೀ. ನೋಡ್ರಿ ಎಷ್ಟು ಕೆಂಪಾಗ್ಯಾವು, ಎಷ್ಟು ಚಂದ ಆಗ್ಯಾವು, ಕಾಣಾಕ ಎಷ್ಟು ಚಂದ ಅದಾವು. ಹಿಂಗೇನು ಮಾಡಿರಿ ಒಂದೊಂದು ಈಗ 2ನೇ ತೋರಿಸಿನಿ, ಇನ್ನೊಂದು 2 ತೋರಿಸ್ತೀನಂತ. ಹಿಂಗೆ ಅಷ್ಟು ತೋರಿಸ್ಕೊತ ಕೂತ್ರೆ ಟೈಮ್ ಭಾಳ ಹಿಡಿತೈತೆ ರೀ. ಹಿಂಗೆ ಮಾಡ್ಕೊಂಡು ಒಂದೊಂದು ಕರ್ಕೊಂಡು ಏನೈತಲ್ಲ ಇದನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳೋಣಂತ. ಎಷ್ಟು ರುಚಿ ಎಷ್ಟು ನಿಮ್ಗೆ ಈಗ ಮಾಡ್ಕೋಬೇಕು ಅನ್ಸಕತ್ತೈತಿಲ್ಲ ರೀ. ಮತ್ತು ಅದಕ್ಕೆ ವೇಟ್ ಮಾಡಕತ್ತೀರಿ ಬರ ಮೊಬೈಲ್ ತೊಗೊಂಡು ನನ್ನ ಚಾನಲ್ಗೆ ಹೋಗಿ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಲ್ಲ ನನಗೂ. ಅಂದ್ರೆ ನನಗೂ ಸ್ವಲ್ಪ ಏನಾಗ್ತೈತಿ ಇನ್ನಷ್ಟು ಮಾಡ್ಬೇಕಂತೇಳಿ ಎನ್ಕರೇಜ್ ಆಗ್ತೈತಿ ರೀ. ಅದ್ರ ಸಲ ಹೇಳಾಕತ್ತೀನಿ ನೋಡಿರಿ. ಇದು ಎಷ್ಟು ಚಂದ ಆಗೈತೆ ನೋಡ್ರಿ.
ನೋಡಿ ಉಬ್ಬು ಬರಾಬರ ಉಬ್ಬಾಕತ್ತವ್ರಿ. ಒಂದೊಂದು ತೆಗೆದು ಇಡಾಕತ್ತೀನಿ. ಈ ಪರಿ ಉಬ್ಬಿದು ಅಂದ್ರೆ ಎಷ್ಟು ಚಂದ ತಿನ್ನಾಕ. ನಮ್ಮ ಮನ್ಯಾಗತ್ತು ನಮ್ಮ ಹುಡುಗರು ಬಡ್ಕೊಂಡು ತಿಂತಾವ್ರಿ ಇವ್ನು. ನೋಡಿರಿ ಎಷ್ಟು ಚಂದ ಆಗ್ಯಾವು ನೋಡಿರಿ. ಅಷ್ಟು ಮಾಡಿರಿ, ಒಂದು 5-6 ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ ರೀ. ನೋಡಿದ್ರನ್ನ ತಿನ್ಬೇಕು ಅನ್ಸಾಕತ್ತೈತಿ, ಆ ಪರಿ ಚಂದ ಆಗ್ಯಾವು. ಇದಕ್ಕೆ ನಾನು ಇಲ್ಲಿ ಚಟ್ನಿ ತೊಗೊಂಡಿನಿ ರೀ, ಟೊಮೆಟೊ ಚಟ್ನಿ ತೊಗೊಂಡಿನಿ. ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೆ, ನಂದು ಲಿಂಕ್ ಒಳಗೆ ಐತ್ರಿ, ನೀವು ಬೇಕಾರಲ್ಲಿ ಚಟ್ನಿ ನೋಡ್ಕೊಬೋದು. ಟೊಮೆಟೊ ಚಟ್ನಿ ಐತಿ ಮತ್ತು ಕಾಯಿ ಚಟ್ನಿ ಐತಿ, ಯಾವುದು ನೋಡ್ರಿ ಎಷ್ಟು ಒಳಗೆ ಎಷ್ಟು ಚಂದ ಪಳ್ಳ, ಎಷ್ಟು ತೆಳ್ಳಗಾಗ್ಯಾವು, ಎಷ್ಟು ಚಂದಾಗ್ಯಾವ ಒಳಗೆ ಮಸಾಲೆ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ಹೋಪ್ ಎಲ್ಲರಿಗೂ ಇಷ್ಟ ಆಯಿತು. ಇದನ್ನು ನೋಡಿದ್ಮೇಲೆ ಅಂತೂ ಖಂಡಿತ ನೀವು ಎಲ್ಲರೂ ಮಾಡ್ಕೊಂಡು ತಿಂತೀರಿ. ಬೇಕಾದ್ರೆ ಇನ್ನೂ ಒಂದು ನಾನು ನಿಮ್ಗೆ ತೆಗೆದು ತೋರಿಸ್ತೀನಿ. ಒಳಗೆ ಎಷ್ಟು ಚಂದ ನೋಡಿರಿ, ಮ್ಯಾಲೆ ಎಷ್ಟು ಕುರ್ಕುರು ಆಗ್ಯಾವು, ಒಳಗೆ ಎಷ್ಟು ಪಳ್ಳಾಗ್ಯಾವು. ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಅಷ್ಟ್ರ ಚಂದ ಆಗ್ಯಾವು ಇವು. ನನಗಂತೂ ಬಿಸಿ ಬಿಸಿ ಅದಾವು, ಯಾವಾಗಾರ ತಿನ್ನಿ ನನಗೆ ಆಗತ್ತೈತಿ. ಇದ್ರ ಜೋಡಿ ನಾವು ಮಸ್ತ್ ಬಿಸಿ ಬಿಸಿ ಚಹಾ ಮಾಡ್ಕೊಂಡು ಸದ್ದ ತಿಂದ ಬಿಡೋದ್ರಿ. ಎಷ್ಟು ಚಂದ ಆಗ್ಯಾವ ನೋಡ್ರಿ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಖಂಡಿತ ಟ್ರೈ ಮಾಡಿ ನೋಡಿರಿ, ನಿಜ ಭಾಳ ಚಂದ ಆಗ್ತಾವು. ಮಾಡ್ಕೋರಿ, ತಿನ್ನಿರಿ, ಮತ್ತು ಹಿಂಗೆ ಲೈಕ್ ಮಾಡಿರಿ, ಒಂದು ಲೈಕ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.